ಫ್ರೆಂಡ್ಸ್, ಮದುವೆ ಮನೇಲಿ ಮಾಡೋ ಥರ ವೆಜ್ ಬಿರಿಯಾನಿ ಮಾಡೋಣ ಉದ್ರುದ್ರಾಗಿ. ಹೇಗೆ ಮಾಡೋದು ಅಂತ ನಾವು ಎಲ್ಲರೂ ತಿಳ್ಕೊಳ್ಳೋಣ. ನಾನು ಇದನ್ನು 4-5 ಸತಿ ಮಾಡಿ ಚೆನ್ನಾಗಿ ಬಂದಮೇಲೆ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಫಸ್ಟು 100 ಗ್ರಾಮ್ ಎಣ್ಣೆ ಹಾಕ್ಕೊಳ್ಬೇಕು, 3 ದೊಡ್ಡ ಈರುಳ್ಳಿ, 400 ಗ್ರಾಮ್ ಅಕ್ಕಿಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಆಮೇಲೆ 1 ಲೋಟ ಅಕ್ಕಿಗೆ ನಾವು 4 ಲೋಟ ನೀರು ಹಾಕ್ಕೊಳ್ಬೇಕು. ಪೇಸ್ಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ, ಹಾಗೆ ಇರೋ ಹಸಿಮೆಣ್ಸಿನ್ಕಾಯಿ ಒಂದು 6 ಹಾಕ್ಕೊಳ್ಬೇಕು. ಸ್ವಲ್ಪ ಖಾರ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿ ಸ್ಲಿಪ್ ಮಾಡ್ಬೋದೆ, ಪೇಸ್ಟ್ ಮಾತ್ರ ಹಾಕ್ಕೊಳ್ಬೋದು. ಈ ಗ್ಲಾಸಲ್ಲಿ 4 ಗ್ಲಾಸ್ ಹಾಕ್ಕೊಳ್ಬೇಕು 2 ಗ್ಲಾಸ್ ಅಕ್ಕಿಗೆ. ಮತ್ತು ಇದು ಶುಂಠಿ, ಇದು ಪುದೀನ ಮತ್ತು ಮೆಂತ್ಯ ಸೊಪ್ಪು 2 ಈಕ್ವಲ್ ಕ್ವಾಂಟಿಟಿ, ಅದು ಪೇಸ್ಟ್ ಮಾಡಿರೋದು. ಅರಿಶಿನ ಮತ್ತು ಧನಿಯಾ ಪುಡಿ ಸ್ವಲ್ಪ ಅರ್ಧ ಸ್ಪೂನ್ ಸಾಕು. ಮತ್ತು ಇದೆಲ್ಲ ಒಂದು 100 ಗ್ರಾಮ್ ಕ್ಯಾರೆಟು ಮತ್ತು ಬಟಾಣಿ, ಕ್ಯಾಪ್ಸಿಕಮ್ ಒಂದು ಸಾಕು, ಬೀನ್ಸ್ ಒಂದು 100 ಗ್ರಾಮು. ಇದೆಲ್ಲ ಹಾಕಿ ಇದರಲ್ಲಿ ಸ್ವಲ್ಪ ನಾವು ಫ್ರೈ ಮಾಡೋದ್ರಿಂದ ಸ್ವಲ್ಪ ಅದರಲ್ಲಿ ಚೆನ್ನಾಗಿ ಮಸಾಲ ಎಲ್ಲ ಹೀರ್ಕೊಳ್ಳುತ್ತೆ. ಮತ್ತು ಆ ಎಣ್ಣೆಲಿ ಸ್ವಲ್ಪ ಫ್ರೈ ಆಗೋದ್ರಿಂದ ನಮಗೆ ಅದು ಚೆನ್ನಾಗಿ ವೈಟಾಗಿ ಇಲ್ದಿರ ಅದರಲ್ಲೂ ಮಸಾಲ ಇಟ್ಕೊಂಡು ನಮಗೆ ನಾವು ಅನ್ನ ಮಾಡಿದಾಗಲೂ ಆ ತರಕಾರಿಯಲ್ಲೂ ಬಣ್ಣ ಆಗೇ ಇರುತ್ತೆ. ಆಮೇಲೆ ಇದೊಂದು 3 ಟೊಮೊಟೊ ಹಾಕ್ಕೊಳ್ಬೇಕು, ಸಣ್ಣ ಟೊಮೊಟೊ 3. ಅದು ಹಾಕಿದ್ಮೇಲೆ ಇದು ಎಲ್ಲ ಉಪ್ಪುನ ಮಿಕ್ಸ್ ಮಾಡಿರೋ ಗರಂ ಮಸಾಲ ಒಂದು 4 ಸ್ಪೂನ್ ಹಾಕ್ಕೊಳ್ಬೇಕು 2 ಗ್ಲಾಸ್ ಅಕ್ಕಿಗೆ, ಅದೇ 400 ಗ್ರಾಮ್ ಅಕ್ಕಿಗೆ. ಮತ್ತು ಇದು ಬಿಸಿ ನೀರೇ ಹಾಕ್ಕೊಳ್ಬೇಕು, ಏನಕ್ಕಂದರೆ ತಣ್ಣೀರು ಹಾಕಿದ್ರೆ ಇದರಲ್ಲಿರೋ ಮಸಾಲ ಎಲ್ಲ ಮತ್ತು ಇದಾಗ್ಬಿಡುತ್ತೆ, ವೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಬೆಚ್ಚನೆ ಬಿಸಿ ನೀರೇ ಹಾಕ್ಬೇಕು ನಾವು ಈ ಥರ ಮಾಡೋವಾಗ. ಆವಾಗ ನಮಗೆ ಈ ತರಕಾರಿ ಬಣ್ಣ ಹೋಗಲ್ಲ, ಮತ್ತು ಅದರಲ್ಲಿರೋ ಉಪ್ಪು ಖಾರ ಎಲ್ಲ ಇಡಿಸಿರೋದೆಲ್ಲ ಹೋಗಲ್ಲ, ಹಾಗೇ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು, ಕುದಿಯೋ ನೀರಲ್ಲ, ಸ್ವಲ್ಪ ಬಿಸಿಯಾಗಿರೋದೇ ಹಾಕಬೇಕು. ಈ ಬಿಸಿನೀರು ಕುದಿಯುವಾಗಲೇ ನಾವು ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ವ 2 ಗ್ಲಾಸು, ಇದನ್ನು ನೀರು ಕುದಿದ್ಮೇಲೆ ಮತ್ತು ಆ ಅಕ್ಕಿ ಹಾಕಬೇಕು, ಕುದಿದ್ಮೇಲೆ ಹಾಕ್ಬೇಕು. ಇವಾಗ ನಿಮಗೆ ಉಪ್ಪು ಇದು ಎಲ್ಲ ಖಾರ ಎಲ್ಲ ಸಾಕಂತ ಇವಾಗ ಟೇಸ್ಟ್ ಮಾಡಿ ನೋಡ್ಕೊಳ್ಬೇಕು ಈ ಹಂತದಲ್ಲಿ. ಮತ್ತು ನಾವು ಈ ಅಕ್ಕಿನ ಯಾವ ಥರ ಅಂದರೆ ನೆನೆಸಿಟ್ಟಿರೋದನ್ನ ನೀರೆಲ್ಲ ಫುಲ್ಲು ಈ ಥರ ಕುದಿಯುವಾಗ ನೀರೆಲ್ಲ ಫುಲ್ಲು ಅದು ಟಾರ್ಚ್ ಎಲ್ಲ ಹೋಗಬೇಕು. ಈ ಥರ ಬಗ್ಗಿಸ್ಕೊಂಡೇ ನಾವು ಈ ಅಕ್ಕಿನ ಹಾಕಬೇಕು, ಆವಾಗಲೇ ನಮ್ಗೆ ಉದ್ರಾಗಿ ಬರೋದು. ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಈ ಥರ ಮಾಡಬೇಕು. ಅಕ್ಕಿ ಹಾಕಿದ ತಕ್ಷಣವೇ ನಾವು ಕೈ ಆಡಿಸ್ಬಾರ್ದು, ಕೆಳಗಡೆ ಸೆಂಟ್ರಲ್ ಕಲಿಸ್ಬಾರ್ದು, ಅಡಿಯಿಂದ ಮೇಲಕ್ಕೆ ಈ ಥರ ಕಲಸಿ 1-2 ಸೆಕೆಂಡ್ ಬಿಡಬೇಕು. ಅಷ್ಟುವರೆಗೂ ತುಂಬ ಕಲಿಸ್ಬಾರ್ದು. ನೋಡಿರಿ, ಈ ಥರ ಅಕ್ಕಿ ಸ್ವಲ್ಪ ಮೇಲೆ ಬಂದಮೇಲೆ ಮತ್ತೆ ಕೆಳಗಡೆ ಅಡಿಯಿಂದ ಮೇಲಕ್ಕೆ ಈ ಥರ ಎತ್ತಿ ಬಿಡುವಾಗ ನಮಗೆ ಅಕ್ಕಿ ಒಡೆದೋಗಲ್ಲ. ಯಾವ ಥರ ಹೋಟ್ಲಲ್ಲಿ ಮದುವೆ ಮನೆಗಳಲ್ಲಿ ಮಾಡೋ ಥರನೇ ನಾವು ಮಾಡ್ಬೋದು ಎಲ್ಲರೂ ಸ್ನೇಹಿತರೆ. ಮತ್ತು ನೋಡಿರಿ, ಈ ಥರ ಈ ಹಂತ ಬೆಂದ ಅನ್ನ ಅಕ್ಕಿ ಬಂದಮೇಲೆ ಈ ಥರ ನಾವು ವಿಸ್ಲ್ ಹಾಕೋದ್ರಿಂದ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ಸ್ಲಿಮ್ಮಲ್ಲಿ ಇಟ್ಬಿಡಬೇಕು, ಒಂದು 7 ನಿಮಿಷ ಇಟ್ಬಿಟ್ಟು ತೆಗೆದ್ರೆ ನೋಡಿ ಈ ಥರ ಉದ್ರುದ್ರಾಗಿ ನಾವು ವೆಜ್ ಬಿರಿಯಾನಿ ಮದುವೆ ಮನೇಲಿ ಮಾಡೋ ಥರ, ಹೋಟ್ಲಲ್ಲಿ ಮಾಡೋ ಥರ ಎಲ್ಲ ಈ ಥರ ಮಾಡ್ಬೋದು.